ಹಲೋ ಸ್ನೇಹಿತರೆ, ಎಲ್ಲರಿಗೂ ASB ಅಕಾಡೆಮಿಗೆ ಸ್ವಾಗತ. ನೋಡಿ ಸ್ನೇಹಿತರೆ, ಎಲ್ಲರೂ ಕೇಳ್ತಿರ್ತೀರ, ನಿಮ್ಮ ಡೌಟ್ಸ್ಗಳನ್ನ ಕೇಳ್ತಿರ್ತೀರ. ಸೊ ನನಗೆ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ, ಯಾಕಂತಂದರೆ KPSC ಈ ಸ್ಕ್ಯಾಮ್ ಈ ಗದ್ದಲ ಒಳಗಡೆ ಇದ್ದೆ. ಹಾಗಾಗಿ ಈಗ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ KPTCL ರಿಲೇಟೆಡ್ ಆಗಿ ಈ ವಿಡಿಯೋ ಇರ್ತದೆ. ಕೋರ್ಟ್ ಕೇಸ್ ಏನಾಯಿತು, ತುಂಬ ಜನ ಕೇಳ್ತಿದ್ರೆ ಕೋರ್ಟ್ ಕೇಸ್ ಏನಾಯಿತು ಬ್ರದರ್, ಅದನ್ನು ಹೇಳಿ ಕೋರ್ಟ್ ಕೇಸ್ ಏನಾಯಿತು ಅದನ್ನು ಇವತ್ತು ಅದನ್ನು ಮಾತಾಡೋಣ. ಆ ಲೈನ್ಮ್ಯಾನ್, ಪವರ್ ಮ್ಯಾನ್, ಈ ಸ್ಟೇಷನ್ ಅಟೆಂಡೆಂಟ್ ಇದರ ಹುದ್ದೆಗಳ ಬಗ್ಗೆ ಮಾತಾಡೋಣ. KPTCL ನಿಮ್ಮ ಡೌಟ್ಸ್ಗಳ ಬಗ್ಗೆ ಮಾತಾಡೋಣ. ಮತ್ತು ಫಿಸಿಕಲ್ ಡೇಟ್ಸ್ ಯಾವಾಗ ಬಿಡ್ತಾರೆ ಹೇಳಿ ಬ್ರದರ್ ಅಂತ ಎಲ್ಲರೂ ಹೇಳ್ತಿದ್ರಿ. ಸೊ ಅದನ್ನು ಇವತ್ತು ಮಾತಾಡೋಣ. ಇನ್ನೂ ಯಾರಾದರೂ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಒಳ್ಳೆ ಕಾಂಟೆಂಟ್ಗಳು ಇದೇ ರೀತಿ ಸಿಗ್ತಿರ್ತವೆ. ಮತ್ತು ನಿಮಗೆ SSLC, PUC, ಮಾರ್ಕ್ಸ್ ಕಾರ್ಡ್ ಮೇಲೆ ಯಾವ್ಯಾವ ಜಾಬ್ ಬರ್ತಾವಲ್ಲ ಅವಕ್ಕೆ ಫಸ್ಟ್ ಪ್ರಿಫರೆನ್ಸ್ ಆಗಿ ಈ ಚಾನಲಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ಗಳು ಸಿಗ್ತಿರ್ತವೆ ಸ್ನೇಹಿತರೆ. ಬನ್ನಿ ಹಾಗಿದ್ರೆ ಮುಂದೆ ಹೋಗೋಣ. ನೋಡಿ ಸ್ನೇಹಿತರೆ, ಫಸ್ಟಾಗಿ ನಿಮಗೆ ಹೇಳಿಬಿಡ್ತೀನಿ ಫಿಸಿಕಲ್ ಡೇಟ್ಸ್ ಯಾವಾಗ. ಫಿಸಿಕಲ್ ಡೇಟ್ ಯಾವಾಗ ಅಂತಂದರೆ ಸ್ನೇಹಿತರೆ, ಯಾವುದೇ ರೀತಿ ಅಫಿಷಿಯಲ್ ಇಲ್ಲ. ಬಟ್ ನೀವೇನು ಕೇಳ್ತೀರ ಅಂದರೆ ನಿಮ್ಮ ಪ್ರಕಾರ ಯಾವಾಗ ಬಿಡಬಹುದು ಫಿಸಿಕಲ್ ಡೇಟ್ಸ್. ಸೊ ಅದನ್ನು ಯಾವಾಗ ಹೇಳ್ತೀನಿ ನೋಡಿ. ಸೊ ನಿಮ್ಮದು ಲಿಸ್ಟ್ ಯಾವಾಗ ಬಿಡ್ತಾರೆ, ಲಿಸ್ಟ್ ಯಾವಾಗ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತೆಗೆದು ನೋಡಿ ನೀವು. ಲಿಸ್ಟ್ ಯಾವಾಗ ನಿಮ್ಮ ಕಮೆಂಟ್ನ ನೋಡಿ ಒಂದು ವಿಡಿಯೋ ಮಾಡಬೇಕನ್ನಿಸ್ತು, ಹಾಗಿದ್ರೆ ಮಾಡ್ತಿದ್ದೀನಿ ಸ್ನೇಹಿತರೆ. ಲಿಸ್ಟ್ ಯಾವಾಗ ನೋಡಿ ಸ್ನೇಹಿತರೆ, 1:5 ಅಂತಂದರೆ ಒಂದು ಪೋಸ್ಟಿಗೆ 5 ಜನನ ಕರೀತಾರೆ. ಸೊ ಕರೆದ್ಬಿಟ್ಟು ಫಿಸಿಕಲನ್ನು ಮಾಡ್ತಾರೆ. ಅದು ಯಾವಾಗ ಅಂತ ಕರೀತಾರೆ. ಯಾವಾಗ ಅಂತಂದರೆ ಮಾರ್ಚು ಫಸ್ಟ್ ವೀಕಲ್ಲಿ ಸ್ನೇಹಿತರೆ. ಮಾರ್ಚು ಫಸ್ಟ್ ವೀಕಿಂದ 8ನೇ ತಾರೀಕಿಗೆ ಒಳಗಡೆ, ಅಂದರೆ ಮಾರ್ಚ್ ಒಳಗಡೆ ನಿಮ್ಮದು 1:5 ಕರೀತಾರೆ ಸ್ನೇಹಿತರೆ. 1:5 ಹಾಗಿದ್ರೆ 1:5 ಕರೀತಾರೆ. ಓಕೆ, ಫಿಸಿಕಲ್ ಯಾವಾಗ ಅಂತ ಅಂದರೆ ಫಿಸಿಕಲ್ ಯಾವಾಗ ಅಂತಂದರೆ ಮಾರ್ಚ್ 25 ಡೇಟ್ ಅಂತೇಳಿ ನಮ್ಮ ಪ್ರಕಾರ ಅಂತ ಹೇಳ್ತಿದ್ವಿ ಸ್ನೇಹಿತರೆ. ಯಾವುದೇ ರೀತಿ ಅಫಿಷಿಯಲ್ ಇಲ್ಲ, ಬಟ್ ನೀವು ಕೇಳ್ತಿದ್ರಿ ಅಂತ ಹೇಳ್ತಿದ್ದೀನಿ. ನಿಮ್ಮ ಪ್ರಕಾರವಾಗಿ ಯಾವಾಗ ಬಿಡ್ಬೋದು ಅಂತ ಕೇಳ್ತಿದ್ರಿ. ಸೊ ಅದನ್ನ ಹೇಳ್ತಿದ್ದೀನಿ. ಮಾರ್ಚ್ 25ರ ಒಳಗಾಗಿ ಬಿಡ್ತಾರೆ. ಅಂದರೆ ಮಾರ್ಚ್ ಕೊನೆಯ ವಾರದಿಂದ ನಿಮ್ಮದು ಏನಾಗ್ತವೆ, ಎಲ್ಲ ಫಿಸಿಕಲ್ಗಳು ಸ್ಟಾರ್ಟ್ ಆಗ್ತವೆ. ಮಾರ್ಚ್ ಕೊನೆಯ ವಾರ ಸ್ನೇಹಿತರೆ. ತುಂಬ ಜನ ಕೇಳ್ತಿದ್ರಿ ಕೋರ್ಟ್ ಕೇಸ್ ಏನಾಯಿತು. ಎಸ್ ಸ್ನೇಹಿತರೆ, ನಿಮಗೆ ಕ್ಲಿಯರ್ ಮಾಡ್ತಿದ್ದೀನಿ. ಕೋರ್ಟ್ ಕೇಸ್ ಇನ್ನೂ ಬಂದಿಲ್ಲ. ಸೊ ಬಂದಾಗ ನಾವೇ ಅಫಿಷಿಯಲ್ ಆಗಿ ಹೇಳ್ತೀವಿ. ನೀವು ತಲೆ ಕೆಡಿಸ್ಕೋಬೇಡಿ, ಸುಮ್ಮನೆ ಕೋರ್ಟ್ ಕೇಸ್ ಅನ್ನಬೇಡಿ. ಸೊ ಕೋರ್ಟ್ ಕೇಸ್ ಬಂದಾಗ ನಾವೇ ಅಫಿಷಿಯಲ್ ಆಗಿ ಹೇಳ್ತೀವಿ. ತಲೆಯನ್ನು ಕೆಡಿಸ್ಕೋಬೇಡಿ, ಫಿಸಿಕಲನ್ನು ಸ್ಟಾರ್ಟ್ ಮಾಡಿ. ಕಲಬುರಗಿಯಲ್ಲಿ ಫಿಸಿಕಲ್ ಆಗ್ತದೆ. ಎಲ್ಲೆಲ್ಲಿಂದನೂ ಕೂಡ ಕೇಳ್ತಿದ್ರಿ, ಹಾಗಾಗಿ ಹೇಳ್ತಿದ್ದೀನಿ ನೋಡಿ. ಮೆಸ್ಕಾಂ ಮಂಗಳೂರಲ್ಲಿ ಫಿಸಿಕಲ್ ಆಗ್ತದೆ. ಹಾಗೆ ಚೆಸ್ಕಾಂ ಎಲ್ಲಿ ಆಗ್ತದೆ ಅಂತಂದರೆ ನಿಮ್ಮದು ಮೈಸೂರಲ್ಲಿ ಆಗ್ತದೆ. ಮೈಸೂರಲ್ಲಿ ಆಗ್ತದೆ. ಹಾಗಿದ್ರೆ ಬೆಸ್ಕಾಂ ಬೆಂಗಳೂರಲ್ಲಿ ಆಗ್ತದೆ. ಓಕೆ, ಚೆಸ್ಕಾಂ ಆಯಿತು, ಮೆಸ್ಕಾಂ ಆಯಿತು, ಬೆಸ್ಕಾಂ ಆಯಿತು. ಈಗ ಹೆಸ್ಕಾಂ ನೋಡೋಣ. ಹೆಸ್ಕಾಂ ಅಂದರೆ ಸ್ನೇಹಿತರೆ ಹುಬ್ಬಳ್ಳಿ ಯಾರ್ಯಾರು ಹಾಕಿದ್ರು ಅದು ಅಲ್ಲೇ ಇರ್ತದೆ. ನಿಮ್ಮ ಫಿಸಿಕಲ್ ಎಲ್ಲಿರ್ತದೆ ಅಂತ ತುಂಬ ಜನ ಕೂಡ ಕೇಳ್ತಿದ್ದೀರಿ ಕ್ವಶನ್. ಹಾಗಾಗಿ ನಿಮ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊತೀನಿ. ಹೆಸ್ಕಾಂ ಅಂದರೆ ಹುಬ್ಬಳ್ಳಿ, ಜಸ್ಕಾಂ ಅಂದರೆ ಕಲಬುರಗಿ, ಮೆಸ್ಕಾಂ ಅಂದರೆ ಮಂಗಳೂರು,
ಚೆಸ್ಕಾಮ್ ಬಂದರೆ ಮೈಸೂರು, ಬೆಸ್ಕಾಮ್ ಬಂತಂದರೆ ಬೆಳಗಾವಿ, ಬೆಸ್ಕಾಮ್ ಬಂದರೆ ಬೆಂಗಳೂರು. ಟೋಟಲ್ ಆಗಿ 5 ಯೂನಿಟ್ ಇರ್ತವೆ. ಟೋಟಲ್ 5 ಕಂಪ್ನಿ ಬರ್ತವೆ. ಯಾವ ಅಡಿಯಲ್ಲಿ ಅಂತಂದರೆ KPTCL. ಹಾಗಿದ್ರೆ ಬ್ರದರ್, ನಾನು KPTCLಗೆ ಅಪ್ಲೈ ಮಾಡಿದ್ದೀನಿ, ನಂದೆಲ್ಲಿ ಕರಿಬೋದು ಅಂತಂದರೆ ನಿಮ್ಮದು ಅದು ಕೂಡ ಹೇಳ್ತೀನಿ. ಯಾರ್ಯಾರೆಲ್ಲ KPTCLಗೆ ಅಪ್ಲೈ ಮಾಡಿದಿರೋ ನಿಮ್ಮದು ಹೇಳ್ತೀನಿ ನೋಡಿ. ಅಂದರೆ ಎಲ್ಲ ಆಲ್ ಓವರ್ ಕರ್ನಾಟಕ ನಿಮ್ಮದು ಫಿಸಿಕಲ್ ಇರ್ತದೆ ಸ್ನೇಹಿತರೆ. ಎಲ್ಲಿ ಬೇಕಾದರೂ ಮಾಡಬಹುದು. ಹಾಗಿದ್ರೆ ಇವಾಗ ನಿಮ್ಮ ಸೇಫ್ ಸ್ಕೋರ್ ಬಗ್ಗೆ ಮಾತಾಡ್ತಾ ಬರೋಣ. ಸೇಫ್ ಸ್ಕೋರ್. ಸೇಫ್ ಸ್ಕೋರ್ ಬಗ್ಗೆ ಮಾತಾಡೋಣ. ಇದು ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತಿರ್ತೀರ, ನಂದು ಇಷ್ಟಾಗಿದೆ ಅಷ್ಟಾಗಿದೆ ಅಂತೇಳಿ. ಎಲ್ಲ ಕೂಡಿಸಿ ಒಂದೇ ವಿಡಿಯೋದಲ್ಲಿ ಹೇಳ್ತಿರ್ತೀನಿ ನೋಡಿ. ಮತ್ತೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಇದ್ದೇ ಇದೆ. ಓಕೆ, ಇವಾಗ ನೋಡ್ತಾ ಹೋಗೋಣ. ಫಸ್ಟಿಗೆ ಜಸ್ಕಾಮ್ ಮಾತಾಡೋಣ. ಜಸ್ಕಾಮ್ ಯಾರ್ಯಾರು ಹಾಕಿದ್ದೀರಾ? ಮೆಸ್ಕಾಮ್, ಮೆಸ್ಕಾಮ, ಆಮೇಲೆ ಹೆಸ್ಕಾಮ್ ಆದಮೇಲೆ ಚೆಸ್ಕಾಮ್ ಆದಮೇಲೆ ಬೆಸ್ಕಾಮ್. ಈ ಸೇಫ್ ಸ್ಕೋರ್ ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ತುಂಬ ಜನ ಕೇಳ್ತಿರ್ತೀರ, ಹಾಗಾಗಿ ಸೇಫ್ ಸ್ಕೋರನ್ನು ನೋಡ್ತಾ ಹೋಗೋಣ. ಜಸ್ಕಾಮ್ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರು ಆ ಪೋಸ್ಟ್ ಆಧಾರದ ಮೇಲೆ ಇನ್ನು ನಾನು ಮುಂದೆ ಕಟ್ ಆಫ್ ವಿಡಿಯೋನ ತರ್ತೀನಿ, ಬಟ್ ಟೈಮ್ ಸಿಗೋದಿಲ್ಲ. ಕಟ್ ಆಫ್ ವಿಡಿಯೋ ಎಲ್ಲರಿಗೂ ಯಾರ್ಯಾರು ಬೇಕು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಟ್ ಆಫ್ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಕಟ್ ಆಫ್ ವಿಡಿಯೋ ಮೇಲೆ ತರ್ತೀನಿ. ಮತ್ತು ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದನ್ನು ಕೂಡ ನಾನು ನೋಡಿಬಿಟ್ಟು ನಿಮ್ಮದು ಕಟ್ ಆಫನ್ನು ತರ್ತೀನಿ. ಇವಾಗ ನಾನು ಕಟ್ ಆಫ್ ಯಾಕೆ ತರ್ತಿಲ್ಲ ಅಂತಂದರೆ ಅನಾಲಿಸಿಸ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಹಳೇದು ವರ್ಷದ್ದು ಈ ವರ್ಷದ ಕರೋನಾ ಬ್ಯಾಚ್ ಇದೆ, ಹಾಗಾಗಿ ಅನಾಲಿಸಿಸ್ ಮಾಡಿ ತರ್ತೀನಿ. ಇವಾಗ ನೋಡ್ತಾ ಹೋಗೋಣ ಸೇಫ್ ಸ್ಕೋರ್. ನಾನು ಜಸ್ಕಾಮ್ ಹಾಕಿದ್ದೀನಿ ಅಂತಂದರೆ ನಿಮ್ಮದೆಲ್ಲ ಹಿಂದಿನ ವರ್ಷದ್ದು ಮತ್ತು ಈ ವರ್ಷದೆಲ್ಲ ನೋಡಬೇಕಾಗ್ತದೆ. ಈ ವರ್ಷದ ಪೋಸ್ಟ್ ಎಷ್ಟಿದ್ದಾವೆ ಅದು ಇಂಪಾರ್ಟೆಂಟ್ ಆಗ್ತದೆ. ಈ ವರ್ಷದ ಪೋಸ್ಟ್ ಎಷ್ಟಿದ್ದಾವೆ ನಾನೆಲ್ಲ ಆಲ್ರೆಡಿ ವಿಡಿಯೋ ನಮ್ಗೆ ಹೇಳಿದ್ದೀನಿ, ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಏನೇನಿದ್ದಾವೆ ಅಂತೇಳಿ. ಅದನ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇವಾಗ ನಾನು ಎಷ್ಟು ನಿಲ್ತದೆ ಅಂತಂದರೆ ಜಸ್ಕಾಮ್ಗೆ ತುಂಬ ಕಮ್ಮಿ ಪೋಸ್ಟ್ ಇದ್ದಾವೆ. ಇದರಲ್ಲಿ ಹೊಸ ಪೋಸ್ಟ್ಗಿಂತ ಬ್ಯಾಕ್ಲಾಗ್ ಪೋಸ್ಟ್ಗಳೇ ಜಾಸ್ತಿ ಇದ್ದಾವೆ. ಬ್ಯಾಕ್ಲಾಗ್ ಅಂದರೆ ಏನಂತ ಗೊತ್ತಿಲ್ಲ ನಿಮಗೆ, ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ನಿಮ್ಮ ಡೌಟ್ಸನ್ನೆಲ್ಲ ವಿಡಿಯೋ ಮಾಡಿದ್ದೀನಿ. ಒಂದು ಸತಿ ಚಾನಲ್ನ ವಿಸಿಟ್ ಮಾಡಿ ನೋಡಿ. ಈಗ ಜಸ್ಕಾಮಲ್ಲಿ ಕಮ್ಮಿ ಇದ್ದಾವೆಲ್ಲ ಪೋಸ್ಟು, ಹಾಗಿದ್ರೆ ಎಷ್ಟು ನಿಲ್ತದೆ? ಒಂದು ನಿಮಿಷ. ಓಕೆ, ಜಸ್ಕಾಮಲ್ಲಿ ಎಷ್ಟು ನಿಲ್ತದೆ ಅಂತಂದರೆ ಹೇಳ್ತೀನಿ ನೋಡಿ ಸ್ನೇಹಿತರೆ. 88 ನಿಲ್ತದೆ ಸ್ನೇಹಿತರೆ. ಎಲ್ಲರದ್ದು ಹೇಳ್ತಿದ್ದೀನಿ, ಆಲ್ ಓವರ್ ಎಲ್ಲ ಸ್ಟೂಡೆಂಟ್ದು. ಬಟ್ ನಿಮ್ಮದು ರಿಸರ್ವೇಷನ್ ಎಲ್ಲ ನಿಮ್ಮದು ಕಮೆಂಟ್ ಬಾಕ್ಸ್ನ ತಿಳಿಸಿ, ನಾನು ನೆಕ್ಸ್ಟ್ ವೀಡಿಯೋದೆಲ್ಲ ತೊಗೊಂಬರ್ತೀನಿ. ನಿಮ್ಮ ಸೇಫ್ ಸ್ಕೋರ್ ಇಷ್ಟಿದ್ರೆ ನೀವು ಫಿಸಿಕಲ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಅರ್ಥ. ಓಕೆ, ಮೆಸ್ಕಾಮ್ ನೋಡಿ ಸ್ನೇಹಿತರೆ. ಮೆಸ್ಕಾಮ್ ಯಾರ್ಯಾರ್ದೆಲ್ಲ 85+ ಆಗಿದೆಯೋ ಅವರು ಮೆಸ್ಕಾಮ್ ಯಾರ್ಯಾರು ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಸ್ಟಾರ್ಟ್ ಮಾಡಿ. ಹೆಸ್ಕಾಮ್ ಅಂದರೆ 89+ ಯಾರ್ಯಾರು ಇದ್ದೀರೋ ಹೆಸ್ಕಾಮ್ ಸ್ಟಾರ್ಟ್ ಮಾಡಿ ಫಿಸಿಕಲ್. ಚೆಸ್ಕಾಮ್ ಕೂಡ ಇದು ಜಾಸ್ತಿ ಹೋಗ್ತದೆ ಸ್ನೇಹಿತರೆ. ಇದು ಕಟ್ ಆಫ್ ಹೋದ ವರ್ಷದೆಲ್ಲ ನೋಡಿದಾಗ ಯಾರ್ಯಾರೆಲ್ಲ ಇದು 90+ ಇದ್ದೀರೋ ಅಥವಾ 88ದಿಂದ 90 ಯಾರ್ಯಾರು ಇದ್ದೀರೋ ಫಿಸಿಕಲನ್ನು ಸ್ಟಾರ್ಟ್ ಮಾಡಿ. ಹೇಳ್ಬೋದು ಸ್ನೇಹಿತರೆ, ಕೆಲವೊಂದು ಸತಿ ಕಮ್ಮಿ ನಿಲ್ತಿರ್ತದೆ, ಕೆಲವೊಂದು ಸತಿ ಜಾಸ್ತಿ ನಿಲ್ತದೆ. ಹಾಗಾಗಿ ಈ 88ದಿಂದ 90ವರೆಗೂ, 88ದಿಂದ 90ವರೆಗೂ ಯಾರ್ಯಾರು ಇದ್ದೀರೋ ಅವರೆಲ್ಲ ಸ್ಟಾರ್ಟ್ ಮಾಡಿ. ಇನ್ನೆಷ್ಟು ಬೆಸ್ಕಾಮ್ 83+ ಯಾರ್ಯಾರು ಇದ್ದೀರೋ ಬೆಸ್ಕಾಮ್ಗೆ ಅಪ್ಲಿಕೇಶನ್ ಹಾಕ್ತಾರೋ ಸ್ಟಾರ್ಟ್ ಮಾಡಿ. 618 ಪೋಸ್ಟ್ ಇದ್ದಾವೆ. ಸ್ಟಾರ್ಟ್ ಮಾಡಿ. ಇದಿಷ್ಟು ನಿಮ್ಮದು ಸೇಫ್ ಸ್ಕೋರ್ ಆಗಿತ್ತು ಸ್ನೇಹಿತರೆ. ಬೇಕಿದ್ರೆ ಸ್ಕ್ರೀನ್ಶಾಟನ್ನು ಹೊಡ್ಕೊಳ್ಳಿ.
ಈಗ ನಿಮಗೆಲ್ಲ ಇದ್ರದ್ದು ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಯಿತು. ಇವಾಗ ನೀವು ಮಾಡಬೇಕಾಗಿರೋದು ಒಂದೇ ಒಂದು, ವಿಡಿಯೋ ಏನಾದರೂ ಹೆಲ್ಪ್ ಆದರೆ ಒಂದು ಲೈಕ್, ಒಂದು ಥಂಬನ್ನು ಕೊಡಿ. ಮತ್ತು ನಿಮಗೆ ಯಾರಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬನ್ನು ಮಾಡಿ. ಹಾಗೆ ನಿಮ್ಮ ಸ್ಕೋರು ವಿತ್ ರಿಸರ್ವೇಷನ್ನು ಕಮೆಂಟ್ ಬಾಕ್ಸ್ನ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋ ಯಾವುದ್ರ ಬಗ್ಗೆ ಮಾಡಬೇಕು ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಂದರೆ ಕಟ್ ಆಫ್ ಬಗ್ಗೆ ತರಬೇಕಂತ ಅಂದ್ಕೊಂಡೀನಿ. ಕಟ್ ಆಫ್ ಬೇಕಾಗಿತ್ತಾ ಮೆನ್ಷನ್ ಮಾಡಿ, ಕಟ್ ಆಫ್ ಅಂತೇಳಿ ಒಂದು ಕಮೆಂಟನ್ನು ಮಾಡಿ. ನಾನು ನೆಕ್ಸ್ಟ್ ಅದ್ರ ಬಗ್ಗೆ ವಿಡಿಯೋನ ತರ್ತೀನಿ. ಓಕೆ, ಗೊತ್ತಾಯ್ತಲ್ಲ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಸ್ಕೋರನ್ನು ಕಮೆಂಟ್ ಬಾಕ್ಸ್ನ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕಂತೇಳಿ ಕಮೆಂಟ್ ಬಾಕ್ಸ್ನ ತಿಳಿಸಿ. ಕಟ್ ಆಫ್ ಬೇಕಾದರೆ ಕಟ್ ಆಫ್ ಅಂತೇಳಿ ಮೆನ್ಷನ್ ಮಾಡಿ, ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕಂತೇಳಿ ಹೇಳಿ. ಓಕೆ, ಇಲ್ಲಿವರೆಗೂ ವಿಡಿಯೋ ನೋಡಿದಂಥವ್ರಿಗೆ, ಹಾಗೆ ಕರೋನಾ ಬ್ಯಾಚ್ದವ್ರಿಗೆ, ಮತ್ತು ನಾರ್ಮಲ್ ಕಷ್ಟಪಟ್ಟು ಓದಿದಂಥ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸೊ ಮತ್ತೇನಾದರೂ ನಿಮ್ಮದು ಡೌಟ್ಸ್ ಇತ್ತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದಕ್ಕೆ ನಾನು 100% ಆನ್ಸರನ್ನು ಮಾಡ್ತೀನಿ. ಆದಷ್ಟು ಬೇಗ, ಸಾಧ್ಯವಾಗಲಿಲ್ಲ ಅಂದರೆ 2 ದಿನದ ಒಳಗಡೆ ಆನ್ಸರ್ ಮಾಡಿರ್ತೀನಿ. ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.